ಸ್ನೇಹಿತರೆ, ಮೀಟ್ ಮಿಸ್ಟರ್ ಅರವಿಂದನ್. ನನ್ನ ಜಾನೆ ಜಿಗರ್, ನನ್ನ 45 ವರ್ಷಗಳ ಸ್ನೇಹಿತ. ಬೆಂಗಳೂರಿನಲ್ಲಿ ಮೊದಲ ಮೆಟ್ರೋ ತಂದಂಥ ಪುಣ್ಯಾತ್ಮ MG ರೋಡಲ್ಲಿ ಇವರೇ. ಚಿಕ್ಕಪೇಟೆನಲ್ಲಿ ಟನಲ್ ತಂದಿದ್ದು ಇವರೇ. ಈಗ ಡೈರಿ ಸರ್ಕಲಲ್ಲಿ ಟನಲ್ ತಂದು ಮುಗಿಸ್ತಾ ಇರತಕ್ಕಂಥ ಪ್ರಾಜೆಕ್ಟನ್ನು ಇವ್ರದ್ದೇ. ಯಾಕೆ ಇವತ್ತು ಇವ್ರನ್ನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಿದ್ದೀನಿ ಅಂದರೆ, ಭಾರತದ ಮೊದಲ ಬುಲೆಟ್ ಟ್ರೈನ್ ತರೋದಕ್ಕೆ ಹೋಗ್ತಾ ಇರತಕ್ಕಂಥ ಪುಣ್ಯಾತ್ಮ ಇವರೇ. ಐ ರಿಪೀಟ್, ಭಾರತದ ಮೊದಲ ಬುಲೆಟ್ ಟ್ರೈನ್ ಮುಂಬೈಯಿಂದ ಅಹಮದಾಬಾದ್ಗೆ ಕೆಲಸ ಶುರುವಾಗಿದೆ. ಈಗ ಆ ಕೆಲಸದ ನೇತೃತ್ವವನ್ನು ವಹಿಸಿಕೊಂಡು ಮುಂಬೈಯಿಂದ ಠಾಣೆವರೆಗೆ ಟನಲ್ನ ಮಾಡಿ, ಠಾಣೆಯಿಂದ ಸಮುದ್ರದ ಆಳದಲ್ಲಿ 7 ಕಿಲೋಮೀಟರ್ಗಳ ಟನಲನ್ನು ಮಾಡಿ ಅಹಮದಾಬಾದ್ಗೆ ಜೋಡಣೆ ಮಾಡ್ತಾ ಇರತಕ್ಕಂಥ ಪುಣ್ಯಾತ್ಮ ಇವರೇ. ಈಗ ಆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅಪ್ಪಟ ಕನ್ನಡಿಗ ಅರವಿಂದನ್, ಅಪ್ಪಟ ಮೈಸೂರಿಗ ಅರವಿಂದನ್ನು. ಶ್ರದ್ಧೆ, ಭಕ್ತಿ, ಪರಿಶ್ರಮ, ಸತ್ಯ, ನಿಷ್ಠೆ, ಪ್ರಾಮಾಣಿಕತೆಗೆ ಒಂದು ಮನುಷ್ಯ ರೂಪ ಕೊಟ್ಟರೆ ಹೆಂಗಿರುತ್ತೆ ಗೊತ್ತಾ? ನಮ್ಮ ಅರವಿಂದನ್ ಥರ ಇರುತ್ತೆ ರೀ. ನಾ ಇವ್ರ ಜೊತೆಲಿ ಓದಿದೆ ಅನ್ನೋದೇ ನನಗೆ ಒಂದು ದೊಡ್ಡ ಹೆಮ್ಮೆ ರೀ. ಅಂಥ ಪುಣ್ಯಾತ್ಮ ಅರವಿಂದನು ಇವತ್ತು ಈ ಡೈರಿ ಸರ್ಕಲ್ ಕೆಲಸ ಇನ್ನೇನು ಮುಗಿತಾ ಬಂದಿದೆ. ಇಲ್ಲಿಂದ ಇವರನ್ನ ನಾವು ಬಾಂಬೆ ಕಳಿಸ್ಕೊಡ್ತಾ ಇದ್ದೀವಿ, ಭಾರತದ ಮೊದಲ ಬುಲೆಟ್ ಟ್ರೈನ್ನ ಕೆಲಸ ಮಾಡೋದಕ್ಕೆ. ನಿಮ್ಮೆಲ್ಲರ ಹಾರೈಕೆ ನಮ್ಮ ಹುಡುಗನ ಮೇಲೆ ಇರಲಿ. ಅವ್ರು ಏನು ಹೇಳ್ತಾರೆ ಕೇಳೋಣ. ಏನು ಹೇಳಿ ಅರವಿಂದನ್, ನೀವೇನು ಹೇಳ್ತೀರಿ? ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರವಿಂದನ್ ಅಂತ. ನನ್ನ ಮೊದಲನೇದು ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು, ಅಪ್ ಟು 8th ಸ್ಟ್ಯಾಂಡರ್ಡು. ಕನ್ನಡ ಮೀಡಿಯಮ್, ಇದು ಇಂಗ್ಲೀಷ್ ಮೀಡಿಯಮ್ ಅನ್ನೋದೇ. ಗೌರ್ಮೆಂಟ್ ಸ್ಕೂಲು, ಪ್ರೈವೇಟ್ ಸ್ಕೂಲು ಅನ್ನೋದು ಬಿಟ್ಟು ನಾವು ನಮ್ಮ ಒಂದು ನಿರ್ಧಾರ ಇಟ್ಕೊಂಡ್ರೆ ನಾವು ಲೈಫಲ್ಲಿ ಏನು ಬೇಕಾದ್ರೆ ಸಾಧಿಸ್ಬೋದು ಅನ್ನೋದಕ್ಕೆ ಅದರಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ. ಅದರಲ್ಲಿ ನಾನು ಇದುವರೆಗೆ ಇದು ಮಾಡಿ ನಾನು ಏನು ಅಂದ್ಕೊಂಡಿದ್ದೀನಿ ಅದು ಆಗಿದ್ದೀನಿ ಇವತ್ತಿಗೆ. ನನಗೆ ಯಾವತ್ತೂ ಬೇಸರ ಇಲ್ಲ. ನಾನು ಒಂದು ಗೌರ್ಮೆಂಟ್ ಸ್ಕೂಲಿಂದ ಒಂದು ಚಿಕ್ಕ ಸ್ಕೂಲ್ನಿಂದ ಬಂದು ನಾನು ಇದುವರೆಗೆ ನಾನು ಏನು ಅಂದ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ ಅಲ್ಲಿವರೆಗೆ ಸಾಧಿಸಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟ. ಕೇಳಿದ್ರಲ್ಲ ಸ್ನೇಹಿತರೆ, ಎಂಥ ವಿನಯವಂತ ಹುಡುಗ ನಮ್ಮ ಅರವಿಂದ. ನನ್ನ ಕ್ಲಾಸ್ಮೇಟ್ ಅಂತ ಹೇಳ್ಕೊಳಕ್ಕೆ, ನನ್ನ ಸ್ನೇಹಿತ ಚಡ್ಡಿ ದೋಸ್ ಜಾನ್ ಜಿಗರ್ ಅರವಿಂದ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ. ಅರವಿಂದನಿಗೆ ನಿಮ್ಮೆಲ್ಲರ ಹಾರೈಕೆ ಇರಲಿ. ಭಾರತದ ಮೊದಲ ಬುಲೆಟ್ ಟ್ರೈನ್ನಲ್ಲಿ ನಮ್ಮ ಕನ್ನಡಿಗನ ಪಾತ್ರ ನಮಗೆಲ್ಲ ಹೆಮ್ಮೆ ತರುವಂಥದ್ದಲ್ವೇನ್ರಿ? ಮುಂಬೈ ಅಹಮದಾಬಾದ್ ನೀವು ಒಂದೇ ಒಂದು ದಿನ 4 ವರ್ಷ ಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ. ಈಗ 4 years ಇಲ್ಲಿಂದ, ಈಗ ಬೆಂಗಳೂರಿಂದ ನಾವು ಈಗ ಇವ್ರನ್ನ ಭಾರವಾದ ಹೃದಯದಿಂದ ಬೀಳ್ಕೊಡ್ತಾ ಇದ್ದೀವಿ. ಮುಂಬೈಗೆ 4 ವರ್ಷ ಬೇಕು ಇವ್ರಿಗೀಗ. 4 ವರ್ಷ ಆದಮೇಲೆ ನಾವೆಲ್ಲ ಬುಲೆಟ್ ಟ್ರೈನಲ್ಲಿ ಹೋಗುವಾಗ ನಮ್ಮ ಅರವಿಂದ ನೆನೆಸ್ಕೊಂಡ್ರೆ ಹೆಂಗೆ?